ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಏನು ಅಂತ. ಮಂಗಳೂರಿನಲ್ಲಿ ಮತ್ತೆ ಟಿಪ್ಪು ಕಟ್ಔಟ್ ಪ್ರತ್ಯಕ್ಷವಾಗಿದೆ. ಇವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಕಿರಿಕಿರಿ ಮಾಡುವಂಥದ್ದು. ಮಂಗಳೂರು ಹೊರವಲಯದ ಹರೇಕಳದಲ್ಲಿ ಡಿವೈಎಫ್ಐ ಅವರು ಟಿಪ್ಪು ಕಟ್ಔಟ್ ಹಾಕಿದ್ದಾರೆ. ತೊಕ್ಕೊಟ್ಟುವಿನಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದೆ ಡಿವೈಎಫ್ಐ. ಆದರೆ ಅನುಮತಿ ಇಲ್ಲದೆ ಟಿಪ್ಪು ಕಟ್ಔಟ್ ಹಾಕಿದ ಡಿವೈಎಫ್ಐಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಟಿಪ್ಪು ಕಟ್ಔಟ್ ತೆರವಿಗೆ ನೋಟಿಸ್ ಕೊಟ್ಟರೂ ಕೂಡ ಆ ಕಟ್ಔಟನ್ನು ಇನ್ನೂ ತೆರವು ಮಾಡಿಲ್ಲ. ಈ ಹಿಂದೆ ಇದೆಲ್ಲ ಗಲಾಟೆಗಳಾಗಿದೆಯಪ್ಪ. ಶಿವಮೊಗ್ಗದಲ್ಲಾಗಿತ್ತು ಟಿಪ್ಪು ಕಟ್ಔಟ್ ವಿವಾದ, ಸಾವರ್ಕರ್ ವಿವಾದ. ಮತ್ತೆ ಇದನ್ನು ಯಾಕೆ ಈ ರೀತಿ ಹಾಕ್ತಾ ಇದ್ದಾರೆ? ಮತ್ತು ಇದಕ್ಕೆಲ್ಲ ಪರ್ಮಿಷನ್ ಬೇಕಾಗುತ್ತೆ. ಪರ್ಮಿಷನ್ ಕೊಟ್ಟಿಲ್ಲ. ಯಾರದೇ ಅನುಮತಿ ಇಲ್ಲದೆ ಈ ಥರ ಕಟೌಟ್ಗಳನ್ನ ಯಾಕೆ ಹಾಕ್ತಾರೆ? ಸುಮ್ಮನೆ ಕೋಮು ಸೌಹಾರ್ದತೆಯನ್ನು ಕದಡುವ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಅದು ಯಾರೇ ಆಗಿರ್ಬೋದು, ಅದು ಡಿವೈಎಫ್ಐ ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಯಾರಿದಕ್ಕೆ ಅನುಮತಿ ಕೊಟ್ಟಿದ್ಯಾರು? ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ, ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಪೊಲೀಸ್ ಇಲಾಖೆಯಿಂದ ಇವರು ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ ಅಂತಾಯಿತು. ಆದರೂ ಪದೇ ಈ ಥರ ವಿವಾದಾತ್ಮಕವಾದಂತಹ ಕೆಲಸಗಳನ್ನ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ? ಮೊದಲೇ ಕೋಮು ಸೂಕ್ಷ್ಮ ಪ್ರದೇಶ ಮಂಗಳೂರು. ಹೇಳಿ ಕೇಳಿ ಅಲ್ಲಿ ಬಜರಂಗ ದಳ, VHP ಇವೆಲ್ಲ ಜೋರಾಗಿರ್ತಕ್ಕಂಥದ್ದು, ಮತ್ತದು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ. ಡಿವೈಎಫ್ಐಯ ರಾಜ್ಯ ಸಮ್ಮೇಳನ ಈ ಬಾರಿ ಮಂಗಳೂರಿನಲ್ಲಿ ನಡೀತಾ ಇದೆ. ಹೀಗಾಗಿ ಮಂಗಳೂರಿನ ನಗರದಾದ್ಯಂತ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಡಿವೈಎಫ್ಐನವರು ಅಲ್ಲಲ್ಲಿ ಪ್ರಚಾರಾರ್ಥವಾಗಿ ಕೆಲವೊಂದು ಬಂಟಿಂಗ್ಸ್ ಬ್ಯಾನರ್ಗಳನ್ನು ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಹರೇಕಳದಲ್ಲಿ, ಉಳ್ಳಾಲ ತಾಲೂಕಿನ ಹರೇಕಳದಲ್ಲಿ ಹಾಕಿರುವಂಥ ಒಂದು ಟಿಪ್ಪು ಸುಲ್ತಾನ್ನ ಕಟ್ಔಟ್ ಏನಿದೆ, ಇದು ಈಗ ವಿವಾದಕ್ಕೆ ಸೃಷ್ಟಿಯಾಗಿರುವಂಥದ್ದು. ಇದು ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದೆ. ಪೊಲೀಸರು ಇದನ್ನು ತೆರವುಗೊಳಿಸಬೇಕು ಅನ್ನುವಂಥ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ನಾವೀಗ ಹರೇಕಳದಲ್ಲಿರುವಂಥದ್ದು. ಈ ಹರೇಕಳದ ಡಿವೈಎಫ್ಐನ ಕಚೇರಿ ಇರುವಂಥ ಮುಂಭಾಗದಲ್ಲಿ ಈ ರೀತಿಯಾಗಿ ಬ್ಯಾನರ್ ಬಂಟಿಂಗ್ಸ್ಗಳನ್ನು ಹಾಕಿ ಅದರ ಜೊತೆಗೆ ಅದರ ಮಧ್ಯಭಾಗದಲ್ಲಿ ಟಿಪ್ಪು ಸುಲ್ತಾನ್ನ ಒಂದು ಕಟೌಟನ್ನು ಹಾಕಲಾಗಿದೆ. ಇದು ಕಾರ್ಡ್ಬೋರ್ಡಿಂದ ಮಾಡಿರುವಂಥ ಒಂದು ಕಟೌಟು. ಸುಮಾರು 6 ಅಡಿ ಎತ್ತರದಿರುವಂಥ ಈ ಒಂದು ಕಟೌಟನ್ನು ಇಲ್ಲಿ ಹಾಕಲಾಗಿದೆ. ಇದನ್ನು ಈಗ ಪೊಲೀಸರು ನೋಡಿ ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೋಣಾಜೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಇಲ್ಲಿನ ಹರೇಕಳದ ಡಿವೈಎಫ್ಐನ ಗ್ರಾಮ ಸಮಿತಿಯ ಅಧ್ಯಕ್ಷರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ತಕ್ಷಣಕ್ಕೆ ಇದನ್ನು ತೆರವುಗೊಳಿಸಬೇಕು ಅನ್ನುವಂಥದ್ದು. 2 ದಿನಗಳ ಹಿಂದೆ ಈ ಒಂದು ಟಿಪ್ಪು ಸುಲ್ತಾನ್ನ ಕಟೌಟನ್ನು ಇಲ್ಲಿ ಹಾಕಲಾಗಿರುವಂಥದ್ದು. ಇದು ಕೇವಲ ಟಿಪ್ಪು ಸುಲ್ತಾನ್ನ ಮಾತ್ರ ನಾವು ಹಾಕ್ತಾ ಇರುವಂಥದ್ದಲ್ಲ ಅನ್ನುವಂಥದ್ದನ್ನು ಡಿವೈಎಫ್ಐ ಹೇಳ್ಕೊಂಡಿದೆ. ರಾಜ್ಯ ಸಮ್ಮೇಳನದ ಅಂಗವಾಗಿ ಇಡೀ ಜಿಲ್ಲಾದ್ಯಂತ ನಾವು ಬೇರೆ ದಾರ್ಶನಿಕರ, ಅದು ಸಮಾಜ ಸುಧಾರಕರಾಗಿರ್ಬೋದು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಕ್ರಾಂತಿಕಾರಿಗಳಾಗಿರ್ಬೋದು, ಇಂಥವರ ನಾವು ಬ್ಯಾನರ್ ಕಟೌಟ್ಗಳನ್ನು ಎಲ್ಲ ಕಡೆಗಳಲ್ಲೂ ಹಾಕ್ತಾ ಇದ್ದೇವೆ. ಎಲ್ಲ ಕಡೆಗಳಲ್ಲೂ ಬ್ಯಾನರ್ ಕಟೌಟ್ ಹಾಕಲಿಕ್ಕೆ ನಾವು ಪರ್ಮಿಷನನ್ನು ಸ್ಥಳೀಯವಾಗಿ ತಗೊಂಡಿದ್ದೇವೆ. ಆದರೆ ಇಂಥದ್ದೇ ಕಟೌಟ್ ಹಾಕ್ತೇವೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಮಾನದಂಡಗಳಿಲ್ಲ. ಅದಕ್ಕೆ ಬೇಕಾದಂಥ ಪರವಾನಗಿ ತಗೊಳ್ಳುವಂಥ ಅಗತ್ಯವೂ ಇಲ್ಲ. ಹಾಗಾಗಿ ಸಾಕಷ್ಟು ಬ್ಯಾನರ್ಗಳನ್ನು ಇಡೀ ಜಿಲ್ಲೆಯಲ್ಲಿ ಹಾಕಲಾಗುತ್ತೆ. ಆದರೆ ಯಾವುದಕ್ಕೂ ನಿಖರವಾಗಿ ಬ್ಯಾನರ್ಗೆ ಪರ್ಮಿಷನನ್ನು ತಗೊಳ್ಳೋದಿಲ್ಲ. ಅದೇ ರೀತಿಯಾಗಿ ನಾವು ಎಲ್ಲ ದಾರ್ಶನಿಕರ ಫೋಟೋಗಳನ್ನು ಇಲ್ಲಿ ಹಾಕ್ತಾ ಇದ್ದೇವೆ. ಅದೇ ರೀತಿಯಾಗಿ ಟಿಪ್ಪು ಸುಲ್ತಾನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಹಾಗಾಗಿ ನಾವು ಆ ಒಂದು ಕಟೌಟನ್ನು ಇಲ್ಲಿ ಹಾಕಿರುವಂಥದ್ದು. ಮುಂದೆ ಇದು ಇಲ್ಲೇ ಇರುತ್ತೆ ಅಥವಾ ಟಿಪ್ಪು ಸುಲ್ತಾನ್ನ ಬ್ಯಾನರ್ಗಳನ್ನು ಹಾಕಿದ್ದೇವೆ, ಅದು ಅಲ್ಲೇ ಇರುತ್ತೆ. ಅದನ್ನು ತೆರವುಗೊಳಿಸಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನು ಸಹ ಈಗ ಡಿವೈಎಫ್ಐನ ಮುಖಂಡರು ಹೇಳ್ತಿರುವಂಥದ್ದು. ಮುಂದಿನ ಫೆಬ್ರವರಿ 25ರಿಂದ 27ನೇ ತಾರೀಕಿನ 3 ದಿನಗಳ ಕಾಲ ಮಂಗಳೂರಿನ ತೊಕ್ಕೊಟ್ಟಿನಲ್ಲಿ ರಾಜ್ಯ ಸಮ್ಮೇಳನ ಡಿವೈಎಫ್ಐದು ನಡೀತಾ ಇರುವಂಥದ್ದು. ಅದಕ್ಕಾಗಿ CPIMನ ಹಿರಿಯ ಮುಖಂಡ ಸೀತಾರಾಮ್ ಯೆಚೂರಿ ಆಗಿರ್ಬೋದು, ಚಿತ್ರನಟ ಪ್ರಕಾಶ್ ರೈ ಆಗಿರ್ಬೋದು, ಇಂಥ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರ ಪ್ರಚಾರಾರ್ಥವಾಗಿ ಎಲ್ಲ ಕಡೆಗಳಲ್ಲಿ ಶೃಂಗಾರ ಮಾಡುವ ರೀತಿಯಲ್ಲಿ ಇಲ್ಲೂ ಶೃಂಗಾರ ಮಾಡಲಾಗಿದೆ. ಆದರೆ ಈಗ ಪೊಲೀಸರು ವಿನಾಕಾರಣವಾಗಿ ಈ ರೀತಿಯಾದಂಥ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವು ಯಾವುದೇ ರೀತಿಯಾದಂಥ ತೊಂದರೆಗಳನ್ನು ಮಾಡ್ತಾ ಇಲ್ಲ. ಪ್ರಗತಿಪರರಾಗಿದ್ದುಕೊಂಡು ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕು ಅದನ್ನು ನಿರಂತರ ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಈಗ ಪೊಲೀಸರು ಈ ರೀತಿಯಾದಂಥ ಕೆಲಸ ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಡಿವೈಎಫ್ಐ ಮುಖಂಡರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು. ಡೆಮೊಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾದವರು ಅವರ ಸಮಾವೇಶ ಈಗೇನಲ್ಲಿ ತೊಕ್ಕೊಟ್ಟುವಿನಲ್ಲಿ ನಡೀತಾ ಇದೆ. ಆ ಸಮಾವೇಶದಲ್ಲಿ ದಾರ್ಶನಿಕರ ಫೋಟೋಗಳನ್ನು, ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳನ್ನು ಹಾಕಿದ್ದೀವಿ.
ಅದರಲ್ಲಿ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ಕಾರಣಕ್ಕೆ ಹಾಕಿದ್ದೀವಿ, ಇದಕ್ಕೆಲ್ಲ ಪರ್ಮಿಷನ್ ತಗೊಳ್ಳೋದೇನು ಬೇಡ ಅಂತ DYFI ಅವರ ವಾದ.